ಹಿರಿಯ ನಾಗರಿಕರ ಆರೈಕೆ ಜಾಗೃತಿ ಕಾರ್ಯಕ್ರಮ. ಇದು ಬಹಳಷ್ಟು ಹೊಸ ಕಲ್ಪನೆ ಉಳ್ಳಂತಹ ಹಿರಿಯ ನಾಗರಿಕರಿಗೆ ಗೌರವವನ್ನು ಮಾಡಿದಂಥ ಸನ್ಮಾನ ಕಾರ್ಯಕ್ರಮ ನಿಜವಾಗಿಯೂ ಮಕ್ಕಳಿಗೆ ಮುಖ್ಯವಾದದ್ದು. ವಿಭಿನ್ನ ತಂದೆ ತಾಯಿ ಅಜ್ಜಿಯಂದಿರ ಒಂದು ಬಳಗದ ಆರೈಕೆ ಸಲ್ಲಿಸುವವರು ಸಮಾಜಕ್ಕೆ ಆದರ್ಶಪಡಿದ್ದಾರೆ. ನಾವಿವತ್ತು ಬಹಳಷ್ಟು ಕಡೆಗೆ ಕೇಳಿದ್ದೇವೆ, ಹಿರಿಯ ನಾಗರಿಕರು ನಿರ್ಲಕ್ಷಿಸಲ್ಪಟ್ಟಿದ್ದಾರೆ, ನೋವಿನಲ್ಲಿ ನರಳ್ತಾ ಇದ್ದಾರೆ, ದುಃಖದ ಮಕ್ಕಳ ಒಂದು ಪ್ರೀತಿಯ ಮಾತಿಗಾಗಿ ವಿಲುಪ್ತ ಇರುವಂತಹ ಈ ಸಮಯದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡದ್ದು ನಿಜವಾಗಿ ಈಶ್ವರ ವಿಶ್ವವಿದ್ಯಾಲಯದ ಒಂದು ವಿಶಿಷ್ಟತೆ. ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ಗೌರವಿಸುವಂಥ ಒಂದು ಒಳ್ಳೆಯ ಇದಾಗಿದೆ. ಅಂಥವರು ಸಮಾಜಕ್ಕೆ ಆದರ್ಶ ಪ್ರಿಯರು. ಇದು ಪುಣ್ಯ ಕಾರ್ಯ, ಪವಿತ್ರ ಕಾರ್ಯ. ಆ ಕಾರಣ ಹಿರಿಯರ ಆರೈಕೆಯನ್ನು ಮಾಡಿದವರಿಗೆ ಸನ್ಮಾನಿಸಲಾಗುವುದು. ಜೊತೆಗೆ ನಾವೆಲ್ಲ ಆಶಾ ಕಾರ್ಯಕರ್ತೆಯರು ಈಗ ತಮ್ಮನ್ನೆಲ್ಲರನ್ನೂ ಗುರುತಿಸ್ತಾರೆ. ಹೆಂಗೆ ಗುರುತಿಸ್ತಾರೆ ಅಂದರೆ ಪಿಂಕ್ ಅಂತಂದರೆ ಇವರು ಆಶಾ ಕಾರ್ಯಕರ್ತೆಯರು ತಮ್ಮ ಸೇವೆಯನ್ನು ಕೂಡ ಇವತ್ತು ಸಮಾಜ ಬಹಳಷ್ಟು ಶ್ಲಾಘನೆಯನ್ನು ಮಾಡ್ತಾ ಇದೆ. ಅಂತಹ ನೀವು ಕೂಡ ಸನ್ಮಾನಕ್ಕೆ ಯೋಗ್ಯರು ಎನ್ನುವಂಥ ಮಾತನ್ನು ನಾನು ಹೇಳೋದು ಬಹಳಷ್ಟು ಹೆಮ್ಮೆ ಪಡ್ತೇನೆ. ಒಂದು ಸಣ್ಣ ನೆನಪಾಗ್ತಾ ಇದೆ, ಇಲ್ಲಿ ರಸ್ತೆ ಕಾರ್ಯವನ್ನು ಮಾಡ್ತಾ ಇದ್ರು ಅವಾಗ ಮಕ್ಕಳರು ಅವರು ಕೂಡ ಅದು ಬಹುತೇಕ ಮೇಲೆ ಇತ್ತು. ಅವರು ಕೂಡ ಅಕ್ಕೋರು ಯಾರಿಗೂ ಕಣ್ಣಲ್ಲಿ ಬೀಳದೆ ತಮ್ಮ ಸೇವೆಯನ್ನು ಮಾಡ್ತಾ ಇರುವಂಥ ಇವರನ್ನು ಸನ್ಮಾನ ಮಾಡೋಣ ಎನ್ನುವಂಥ ಒಂದು ಅವತ್ತು ಮಾಡಿರುವಂಥ ಕಾರ್ಯಕ್ರಮದ ನಂತರ ಇವತ್ತು ನೀವೆಲ್ಲ ಹಾಲು ತುಂಬ ನಿಮ್ಮನ್ನು ಕರೆಸಿ ನೀವು ಮಾಡಿದಂಥ ಸೇವೆಗೆ ಪ್ರತಿಯಾಗಿ ಅವರು ಸನ್ಮಾನ ಮಾಡೋದನ್ನು ನೋಡಿದಾಗ ಭಾಳಷ್ಟು ಖುಷಿ ಆಗ್ತದೆ. ಜೊತೆ ಇವತ್ತಿನ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರನ್ನು ಅತ್ಯುತ್ತಮವಾದ ಸ್ವಾಗತಿಸುವಂತಹ ಒಂದು ಹೆಜ್ಜೆ. ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹ ಅಕ್ಕನವರ ಸಾನ್ನಿಧ್ಯದಲ್ಲಿ ಜೊತೆಗೆ ಬಸವನ ಬಾರಿಗಳಿಂದ ಆಗಮಿಸಿದಂತಹ ಹಿರಿಯರ ಧ್ವನಿ ಸುರೇಖಾ ಅಕ್ಕನವರು ಇವತ್ತಿನ ದಿವಸ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿ ಅನ್ನುವಂಥದ್ದನ್ನು ಅಕ್ಕ ಅವರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಡಾಕ್ಟರ್ ಶ್ರೀ ಮಂಜುನಾಥ ಡಿ.ಎನ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳನ್ನು ಕೂಡ ನಾನು ಶಬ್ದಗಳ ಮೂಲಕ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶೇಖರಯ್ಯ ಜೀವನ್ ಜಿಲ್ಲಾ ಆಯುಷ್ ಅಧಿಕಾರಿಗಳು ಬಾಲಕೋಟೆಗಳನ್ನು ಜೊತೆಗೆ ನಮ್ಮವರೇ ಆದಂಥ ರಂಗಪ್ಪ ಇಂಗಲ್ಗಿ ಅಣ್ಣನವರು ಹಿರಿಯ ನಾಗರಿಕರ ಸೇವಾ ಸಮಿತಿಯ ಬಾಗಲಕೋಟೆಯ ಲಾಂಛನವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಈಗ ಮುಖ್ಯವಾದಂತಹ ಒಬ್ಬ ವಿಶಿಷ್ಟವಾದಂತಹ ವ್ಯಕ್ತಿಯ ಪರಿಚಯವನ್ನು ಅಥವಾ ಮಾಡಿಕೊಡೋದಕ್ಕೆ ನಾನು ಭಾಳ ಖುಷಿ ಪಡ್ತೇನೆ ಮತ್ತು ಹೆಮ್ಮೆಯನ್ನು ಕೂಡ ಪಡ್ತೇನೆ. ಮೌಂಟ್ ಅಬೂದಿಂದ ಆಗಮಿಸಿದಂತಹ ನಮ್ಮವರೇ ಆದಂತಹ ಡಾಕ್ಟರ್ ಮಹೇಶ್ ಹೇಮಾದ್ರಿ ಅಣ್ಣನವರು MBBS, PG Diploma Geriatric Medicine, PG Certificate in Hospital Management, ವೃದ್ಧ ರೋಗ ಚಿಕಿತ್ಸಕರು, ಗ್ಲೋಬಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮೌಂಟ್ ಅಬು ರಾಜಸ್ಥಾನದಿಂದ ಬಂದಿದ್ದಾರೆ. ಅವರು ಕೂಡ ಸುದೀರ್ಘವಾಗಿ ಸ್ವಾಗತ. ಜೊತೆಗೆ ಮತ್ತೊಮ್ಮೆ ಇನ್ನೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸುವಂಥ ಈ ಶಬ್ದಗಳ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸಹೋದರಿ ಶಾಂತಾಕರವರಿಗೆ. ಮುಂದಿನದಾಗಿ ವೇದಿಕೆ ಮೇಲಿರುವಂತಹ ಅತಿಥಿಗಳಿಗೆ ವಿನಂತಿಸಿಕೊಳ್ತೇನೆ. ಈ ಕಾರ್ಯಕ್ರಮದ ಶುಭಾರಂಭವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ದೀಪ ಬೆಳಗಿಸಬೇಕು ಅಂತ. ಆಶಾ ವರ್ಕರ್ಸ್ ಅಲ್ಲಿ ಯಾರು
ಒಂದೇ ಮಾತಿನಲ್ಲಿ ಅಣ್ಣವರಿಗೆ ಹೋಗಿ ವಿನಂತಿ ಮಾಡಿಕೊಂಡಾಗ ತಮ್ಮೆಲ್ಲ ಆಶಾ ಸಹೋದರಿಯರಿಗೆ ನಮ್ಮ ಸೇವಾ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಪ್ರೀತಿಯಿಂದ ಖುಷಿಯಿಂದ ಕಳಿಸ್ಕೊಡ್ತೀವಿ ಅಂತ ತಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಳಿಸಿಕೊಟ್ಟು ಈ ಕಾರ್ಯಕ್ರಮದ ಒಂದು ಆಯೋಜನೆಗೆ ನಿಮಿತ್ತರಾಗಿರುವಂತಹ ಸಹೋದರರು ಅವರ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಸಹೋದರರು ತಮ್ಮ ಉದ್ಘಾಟನಾ ನುಡಿಗಳನ್ನು ನಮ್ಮೆಲ್ಲರೆದುರುಗಡೆ ಇಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ಹಿರಿಯ ನಾಗರಿಕರ ಆರೈಕೆ ಜಾಗೃತಿ ಕಾರ್ಯಕ್ರಮ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ನವನಗರ ಬಾಗಲಕೋಟೆಯಿಂದ ಆಯೋಜಿಸಲ್ಪಟ್ಟಿದೆ. ಇದು ಹೋದ ವಾರ ಅವರು ಬಂದು ನಮ್ಮನ್ನು ಕಂಡರು. ಈ ರೀತಿ ಈ ಹಿರಿಯ ನಾಗರಿಕರನ್ನು ಮತ್ತು ಮನೆಯಲ್ಲಿರೋ ವಯೋವೃದ್ಧರನ್ನು ನಾವು ಆರೈಕೆ ಮಾಡೋ ನಿಟ್ಟಿನಲ್ಲಿ ಏನು ಮಾಡಬೇಕಾಗತ್ತೆ ಅನ್ನೋದು ಮತ್ತು ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಮ್ಮ ಆಶಾ ಕಾರ್ಯಕರ್ತೆಯರನ್ನು ಇಡೀ ಜಿಲ್ಲೆಯವ್ರನ್ನ ಕರೀಬೇಕು. ಅವರಿಗೆ ಮಿನಿಮಮ್ 200 ಮೆಂಬರ್ಸ್ ಬೇಕಿತ್ತು. ಆದರೆ ಯಾಕಂದರೆ ನಮಗೆ ಗೊತ್ತಲ್ಲ, ಈಗ ನಮ್ಮ ಆಶಾ ಕಾರ್ಯಕರ್ತರನ್ನ ಈಗ ಜಮಖಂಡಿ ಇನ್ನು ಮುಂದುವರೆಗೆ ಇದೆಲ್ಲ ಬರಲಿಕ್ಕೆ ಕಷ್ಟ ಆಗ್ತದೆ ಅನ್ನೋದು ತಾಲೂಕು ಮಟ್ಟದಲ್ಲಿ ನಮ್ಮ ಆಶಾ ಏನಿದ್ದೀವಿ ಇವನ್ನೆಲ್ಲ ಕರೆಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದೆ. ಇವತ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೆ ಆ್ಯಕ್ಚುಲಿ ನಾನು ಕೃತಜ್ಞನಾಗ್ತೇನೆ. ಈ ದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ BK ಸುರೇಖಾ ಸಂಚಾಲಕರು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ನವನಗರ ಬಾಗಲಕೋಟೆ, ಹಾಗೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವ ನನ್ನ ಸ್ನೇಹಿತರಾದ ಡಾಕ್ಟರ್ ಶೇಖರ್ ಹಿರೇಮಠ ಜಿಲ್ಲಾ ಆಯುಷ್ ಅಧಿಕಾರಿಗಳು, ಹಾಗೆ ಡಾಕ್ಟರ್ ಮಹೇಶ್ ಹೇಮಾದ್ರಿ ಸರ್ ಬಂದಿದ್ದಾರೆ. ಅವರು ಪರಿಚಯ ಈಗ ನನಗೆ ಒಂದು ಅರ್ಧ ಗಂಟೆ ಮುಂಚೆ ಮಾಡ್ಕೊಳ್ಳೋದು ಭಾಳ ಖುಷಿ ಅನ್ನಿಸ್ತು. ನಾವು MBBS ಮಾಡಿ ನಮ್ಮದು ಗುರಿಗಳು ಬೇರೆ ಬೇರೆ ಇರುತ್ತೆ. ಅಂದರೆ ನೋಡಿ, ನಾನೀಗ ಸೇವೆಗೆ ಸೇರಿಕೊಂಡೆ, ಈಗ ಈ ಕಡೆ ಬಂದೆ. ಬಟ್ ಅವರ ಒಂದು ಏನಿದೆ ನಡೆ MBBS ಆದ ನಂತರ ಅವ್ರೇನು ಮಾಡಿದರು, ಅಧ್ಯಾತ್ಮದ ಕಡೆ ಜಾಸ್ತಿ ಅವರಿಗೆ ಒಲವು. ಅಧ್ಯಾತ್ಮದ ಕಡೆ ಒಲವು ಜಾಸ್ತಿ ಇದ್ದಾಗ ಅವ್ರೇನು ಮಾಡಿದರು, ಈಶ್ವರೀಯ ವಿಶ್ವವಿದ್ಯಾಲಯ ಮೌಂಟ್ ಅಬು ಅಲ್ಲಿ ರಾಜಸ್ಥಾನಕ್ಕೆ ಫಸ್ಟ್ ಹೋಗಿ ಸೇರಿಕೊಂಡು ಅವರು ಅಲ್ಲೇ ಉಳ್ಕೊಂಡು ಹಿರಿಯ ನಾಗರಿಕರ ಒಂದು ಆಸ್ಪತ್ರೆ ಮಾಡಿಸಿ ಅಲ್ಲೇನೆ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಅವರು MBBS ಮುಗಿಸಿದ ತಕ್ಷಣದಿಂದ ಮತ್ತೆ ಅದ್ರ ಬಗ್ಗೆನೇ ಹೆಚ್ಚಿನ ವ್ಯಾಸಂಗವನ್ನು ಕೂಡ ಮಾಡಿದ್ದಾರೆ. ಆಸ್ ಎ ಫಿಸಿಷಿಯನ್ ಅಂದರೆ ಈ ಜೀರಿಯಾಸಿನ್ ಅಂತ ಬರ್ತದೆ, ಅಂದರೆ ವಯೋವೃದ್ಧರನ್ನು ಮಾಡಲಿಕ್ಕೆ ಒಂದು ಸಬ್ಜೆಕ್ಟ್ ಇರುತ್ತೆ MBBS ಆದಮೇಲೆ. ಸೊ ಆ ಒಂದು ಪದವಿಯನ್ನು ಕೂಡ ಅವರು ಪಡೆದುಕೊಂಡು ಮೌಂಟ್ ಅಬುನಲ್ಲಿ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು. ಈಗ ನಿಮಗೆಲ್ಲ ಗೊತ್ತಿದೆ, ಭಾರತ ದೇಶ ಈಗ ಆಲ್ರೆಡಿ 130 ಕೋಟಿ ಜನಸಂಖ್ಯೆ ಆಗೋಯ್ತು, ರೈಟ್? ನಾವು ಚೀನಾನ ಮುಂದೆ ಹೋಗ್ತಾ ಇದ್ದೀವಿ ಜನಸಂಖ್ಯೆ. ಆ ಜನಸಂಖ್ಯೆಯ 20% ಏನಿದೆ, 20% ಅಂತ ಹೇಳ್ತೀವಿ, ಸುಮಾರು 26ರಿಂದ 30 ಕೋಟಿ 2050ನೇ ಇಸ್ವಿಯಷ್ಟೊತ್ತಿಗೆ ಬರೀ ಮೋರ್ ದ್ಯಾನ್ 60 ವರ್ಷ, ಅಂದರೆ 60 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಏನು ವಯೋವೃದ್ಧರು ಇವರ ಸಂಖ್ಯೆ ಜಾಸ್ತಿ ಆಗುತ್ತೆ. 60 ವರ್ಷ ಮೇಲ್ಪಟ್ಟವರು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಅವರನ್ನು ಆರೈಕೆ ಮಾಡೋದು, ಅವರನ್ನು ನೋಡ್ಕೊಳ್ಳೋದು, ಮತ್ತು ಮನೆಯಲ್ಲಿ ಅವರ ಕೇರ್, ಯಾವುದೇ ಕಾಯಿಲೆ ಇರ್ಬೋದು. ಈಗ ನಿಮಗೆಲ್ಲ ಗೊತ್ತಿದೆ, ಈ ಒಂದು ಸ್ಟ್ರೆಸ್, ಈ ಒಂದು ಒತ್ತಡದಲ್ಲಿ ನಾವೆಲ್ಲರೂ ಕೂಡ ಕೆಲಸ ನಿರ್ವಹಿಸ್ತಾ ಇರ್ತೀವಿ. ಆ ಒತ್ತಡದಿಂದ ಉಂಟಾಗುವಂಥ ಈ ಒಂದು ಅಸಾಂಕ್ರಾಮಿಕ ರೋಗಗಳು ಅಂದರೆ ಡಯಾಬಿಟಿಸ್ ಇರ್ಬೋದು, BP ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ರೋಗಗಳಿರ್ಬೋದು, ಇವೆಲ್ಲವೂ ಕೂಡ ಅಸಾಂಕ್ರಾಮಿಕ ರೋಗಗಳು ಈಗ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ನಾವೇನು ಮಾಡ್ತಿದ್ವಿ, ನಮ್ಮ ಜೀವನ ಶೈಲಿ ಚೇಂಜ್ ಆಗ್ತಾ ಇದೆ. ಜಾಸ್ತಿ ಓಡಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇಲ್ಲ, ಒತ್ತಡದ ಬದುಕು, ಮನೆಯಲ್ಲೂ ಒತ್ತಡ, ಹೊರಗಡೆ ಕೆಲಸ ಮಾಡುವಾಗಲೂ ಒತ್ತಡ. ಸೊ ಇಷ್ಟೆಲ್ಲ ಒತ್ತಡಗಳ ಬಗ್ಗೆ
ಈ ಎಲ್ಲ ಕಾಯಿಲೆಗಳು ಬರ್ತಾ ಇದೆ. ಮುಂಚೆ ಎಲ್ಲ ಸಾಂಕ್ರಾಮಿಕ ಕಾಯಿಲೆಗಳು. ಸಾಂಕ್ರಾಮಿಕ ಕಾಯಿಲೆಗಳಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ಬೋದು ಸಾಂಕ್ರಾಮಿಕ ಕಾಯಿಲೆಗಳು. ವಾಂತಿ ಭೇದಿ ಪ್ರಕರಣಗಳಿರ್ಬೋದು, ಜ್ವರಗಳಿಂದ ಬರೋದಿರ್ಬೋದು, ಅಥವಾ ಪ್ಲೇಗ್ ಕಾಯಿಲೆ, ಈ ಥರದ್ದೆಲ್ಲ ಇನ್ಫ್ಲೂಯೆನ್ಸಾ ಇವೆಲ್ಲವೂ ಕೂಡ ಬರ್ತಾ ಇದ್ವು, ಬರ್ತದೆ, ಈಗಲೂ ಬರ್ತದೆ. ಬಟ್ ಬಿಕಾಸ್ ಆಫ್ ದ ರೆಸಿಸ್ಟೆನ್ಸ್ ಕಡಿಮೆ ಇರ್ತದೆ. ಮತ್ತು ನೀರಿನಿಂದ ಬರುವಂಥ ಕಾಯಿಲೆಗಳು ಭಾಳ ಇರ್ತವೆ. ಕಾಲರಾ ಇರ್ಬೋದು, ಹೌದಾ, ಅದರಲ್ಲೇ ಸಾವು ಸಂಭವಿಸ್ತಾ ಇದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕಡಿಮೆಯಾಗಿ ಈಗ ಅಸಾಂಕ್ರಾಮಿಕ ರೋಗಗಳು ಜಾಸ್ತಿಯಾಗಿ ಒತ್ತಡದ ಜೀವನದ ಮಧ್ಯೆ, ಅದರ ಮಧ್ಯೆ ಇದು ಕೂಡ ಏನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಒಬ್ಬ ಮನುಷ್ಯನ ಏನು ಆಯುಸ್ಸು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ಹೆಲ್ತ್ ಫೆಸಿಲಿಟಿ ಮತ್ತು ಹೆಲ್ತ್ ಅವೇರ್ನೆಸ್. ಆರೋಗ್ಯ ಇಮಿಡಿಯೇಟಾಗಿ ನಾವು ಏನನ್ನಾಯಿತು ಅಂದರೆ ಬೇಗನೆ ತೋರಿಸ್ಕೊತೀವಿ, ಅದಕ್ಕೆ ಬೇಕಾದ ಸೂಕ್ತ ಚಿಕಿತ್ಸೆಯನ್ನು ಪಡಿತೀವಿ. ಹಾಗಾಗಿ ಮನುಷ್ಯನ ವಯಸ್ಸು ಕೂಡ ಜಾಸ್ತಿ ಆಗ್ತಾ ಇದೆ. ಆ ಜಾಸ್ತಿ ಆಗ್ತಾ ಇರೋದ್ರಿಂದ 60 ವರ್ಷ ಮೇಲ್ಪಟ್ಟವರಿಗೆ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತದೆ. ಮಾನಸಿಕವಾಗಿ ಮನೆಗಳಲ್ಲಿ ಅವ್ರನ್ನ ನೋಡ್ಕೊಳ್ಳೋದೇ ಇರ್ಬೋದು, ಅಥವಾ ನೆಗ್ಲೆಕ್ಟೆಡ್ ಪೀಪಲ್ ಅಂತ ಹೇಳ್ತೀವಿ, ತನ್ನ ಮಕ್ಕಳುಗಳಿಂದ ಅವ್ರನ್ನ ಸೂಕ್ತ ರೀತಿಯ ಚಿಕಿತ್ಸೆ ಪಡಿಸೋದಿರ್ಬೋದು, ಅಥವಾ ಆರೈಕೆ ಮಾಡೋದಿರ್ಬೋದು, ಕೊನೆಗಾಲದಲ್ಲಿ ಅವ್ರನ್ನ ನೆಗ್ಲೆಕ್ಟ್ ಮಾಡುವಂಥದ್ದಿರ್ಬೋದು. ಇವೆಲ್ಲದ್ರ ಬಗ್ಗೆ ಇವತ್ತಿನ ದಿನ ಡಾಕ್ಟರ್ ಮಹೇಶ್ ಸರ್ ಅವರು ಸೂಕ್ತವಾದ ನಿಮ್ಮ ನೆಲೆಯಲ್ಲಿ ಏನು ಮಾಡ್ಬೋದು ಅನ್ನೋದು. ಯಾಕಂದರೆ ನಿಮಗೆ ಪ್ರತಿ ಹಳ್ಳಿಯಲ್ಲೂ ಇಂಥ ಇದರಲ್ಲೇ ವಯೋವೃದ್ಧರಿದ್ದಾರೆ, ಅವ್ರಿಗಿಂತ ಕಾಯಿಲೆ ಇದೆ, ಅವರಿಗೆ ಸೂಕ್ತ ಚಿಕಿತ್ಸೆ ಏನು ನೀಡ್ಬೋದು ಅನ್ನೋದು ಅದನ್ನು ಕೂಡ ನಾವು ಮಾತಾಡಿದ್ವಿ. ಸರ್ಕಾರದ ಮಟ್ಟದಲ್ಲಿ ಈ ಒಂದು ಭಾಗನೂ ಕೂಡ ನೀವು ಚಿಕಿತ್ಸೆ ನೀಡಿದಲ್ಲಿ, ಅದನ್ನು ಕೂಡ ಇನ್ಸೆಂಟಿವ್ ರೂಪದಲ್ಲಿ ನೀಡಿದಲ್ಲಿ ವಯೋವೃದ್ಧರಿಗೆ ಒಂದು ಸೂಕ್ತ ಚಿಕಿತ್ಸೆ ಆ ಒಂದು ತಳಮಟ್ಟದಿಂದ ಸಿಗುವಂಥದ್ದು ಆಗಲಿ ಅನ್ನೋದು ಮಾತಾಡಿದ್ದೀವಿ. ಮುಂದೇನೂ ಕೂಡ ತಾಲೂಕು ಮಟ್ಟದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಬ್ರಹ್ಮಕುಮಾರೀಸ್ ವಿಶ್ವವಿದ್ಯಾಲಯದ ವತಿಯಿಂದ ಮಾಡಲಿಕ್ಕೆ ಅವರು ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರಿ ಬೆಳಿಗ್ಗೆ ಎಷ್ಟು ಸಮಾಧಾನವಾಗಿ ಅವ್ರು ಮಾತಾಡೋ ಶೈಲಿನೂ ಕೂಡ ತುಂಬ ಸಮಾಧಾನವಾಗಿರುತ್ತೆ, ಹೌದಾ? ನಮ್ದು ಹಂಗಿರೋದು, ನಾವು ಸುಮ್ಮನೆ ಜೋರಾಗಿ ಸ್ಟ್ರೆಸ್ಫುಲ್ಲಾಗಿ ಮಾತಾಡ್ತಾ ಇರ್ತೀವಿ. ಯಾಕಂದರೆ ನನಗೆ ಈಗ ಮೀಟಿಂಗ್ ಇರುತ್ತೆ, ಇನ್ನೊಂದು ಫಂಕ್ಷನ್ ಇದೆ. ಸೊ ಈ ಥರದಲ್ಲಿ ನಾವು ಮಾಡ್ತಾ ಇರ್ತೀವಿ. ಅವರು ಕೆಲವೊಂದು ಸಮಯವನ್ನು, ದಿನದ ಒಂದು ಸಮಯವನ್ನು ಯೋಗ, ಧ್ಯಾನ ಅದಕ್ಕೆ ಮೀಸಲಿಡಬೇಕು ಅನ್ನೋದು, ಅದನ್ನು ಕೂಡ ನಿಮ್ಗೆ ಇವತ್ತು ಹೇಳ್ಕೊಡ್ತಾರೆ. ಯಾಕಂದರೆ ನಿಮಗೂ ಕೂಡ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯದ ದೃಷ್ಟಿನೂ, ಆರೋಗ್ಯ ಪ್ಲಸ್ ಮನೆಯಲ್ಲಿ ನೀವು ನಡೆಸಬೇಕಾದ ಎರಡೂ ಕಡೆ ಮಾಡ್ತೀರಿ. ನೀವು ಹೊರಗಡೆ ಕೆಲಸ ಮಾಡ್ತೀರಿ, ಮನೆಗಳಲ್ಲೂ ಕೆಲಸ ಮಾಡ್ತೀರಿ. ಎಲ್ಲದಕ್ಕೂ ಕೂಡ ಆ ಒಂದು ಶಕ್ತಿ ಆ ಒಂದು ಧ್ಯಾನದಲ್ಲಿದೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಕರೆಸಿ ಉದ್ಘಾಟನೆಗೆ ಕರೆಸಿ ಈಶ್ವರೀಯ ವಿಶ್ವವಿದ್ಯಾಲಯದ ಎಲ್ಲ ಸದಸ್ಯರಿಗೂ ಹಾಗೂ ಮೆಂಬರ್ಸ್ಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸಹೋದರರಿಗೆ. ನಾವು ಭಾಳ ವರ್ಷದಿಂದ ಆಶಾಗಳಿಗಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮೊದಲು ಎಮ್ಮೆ ಮೇಡಮ್ ಇದ್ದರು, ಅವಾಗ ಕೇಳಬೇಕು ಅಂತ ಮಾಡಿದ್ದೀವಿ. ರಾಜ್ಕುಮಾರ್ ಅಣ್ಣವ್ರು ಬಂದರು, ಅವ್ರಿಗೆ ಅವಾಗ ಕೇಳಬೇಕಂತ ಮಾಡಿದ್ದೀವಿ. ಅದು ಅಣ್ಣವ್ರ ಅವಧಿಯಲ್ಲಿ ಆಗಬೇಕಾಗಿದೆ. ಯಾವ ಕಾರ್ಯ ಯಾವ ಸಮಯದಲ್ಲಿ ಯೋಗ್ಯ ಸಮಯದಲ್ಲಿ ಆಗಬೇಕು, ಅದೇ ಸಮಯದಲ್ಲಿ ಆ ಕಾರ್ಯಗಳಾಗ್ತವೆ. ಅದಕ್ಕೆ ಇದೊಂದು ಸುಸಂದರ್ಭ, ಸುಸಮಯ ಅಥವಾ ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಇದೇ ರೀತಿ ನಮಗೆ ಇನ್ನೂ ಒಂದು ಪ್ರೋಗ್ರಾಮ್ ಮಾಡಬೇಕಂತ ವಿಚಾರ ಇದೆ. ಕಲಾಭವನದಲ್ಲಿ ಇಡೀ ಬಾಗಲಕೋಟೆ ಜಿಲ್ಲೆಯ ಆಶಾಗಳಿಗೆ ಕರೆದು ಒಂದು ಕಾರ್ಯಕ್ರಮ ಮಾಡಬೇಕು. ಪ್ಲ್ಯಾನ್ ಇದೆ. ಭಗವಂತ ಅದನ್ನು ಕೂಡ ಅವಕಾಶ ಮಾಡಿಕೊಟ್ರೆ ಮಾಡಬಹುದು. ಆಮೇಲೆ ನಾವು ಒಂದು ಹೆಜ್ಜೆ ಮುಂದಿಟ್ರೆ ಪರಮಾತ್ಮ ಹೇಳ್ತಾನೆ, ನೀವು ಒಂದು ಹೆಜ್ಜೆ ಮುಂದಿಡ್ರಿ, ನಾನು 1000 ಹೆಜ್ಜೆ ನಿಮಗೆ ಮದತ್ ಮಾಡ್ತೀನಿ ಅಂತ. ಅದಕ್ಕೆ ಎಲ್ಲರೂ ಕೂಡ ಆ ಸಂಕಲ್ಪ ಮಾಡೋಣ ಆಗಲಿ ಅಂತ ವಿಚಾರ ಮಾಡೋಣ. ಮುಂದಿನದಾಗಿ ನಾನು ಈಶ್ವರೀಯ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯವನ್ನು ತಮ್ಮೆದುರುಗಡೆ ಇಡಬೇಕು ಅಂತ ಇಚ್ಛೆಪಡ್ತೇನೆ. ಈಶ್ವರೀಯ ವಿಶ್ವವಿದ್ಯಾಲಯ ಹೆಸರೇ ಸೂಚಿಸುವಂತೆ ನಿರಾಕಾರಿಯಾಗಿರುವಂಥ ಪರಮಾತ್ಮನು ಈ ಸೃಷ್ಟಿಯ ಮೇಲೆ ಅವತರಿಸಿ ಒಬ್ಬ ವೃದ್ಧ ಮಾನವ ಶರೀರವನ್ನು ಆಧಾರವಾಗಿ ಪಡೆದುಕೊಂಡು ಈ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಈ ವಿದ್ಯಾಲಯದ ಅಗತ್ಯತೆ ಏನಿತ್ತು ಅಂತಂದರೆ, ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೂಪದಲ್ಲಿ ದುಃಖ, ಅಶಾಂತಿ, ಅತೃಪ್ತಿ, ಅಸಮಾಧಾನದ ಅನುಭವ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೂಪದಿಂದ ಭಗವಂತನಿಗೆ, ಏ ಭಗವಂತ ಸುಖ ಕೊಡು, ಶಾಂತಿ ಕೊಡು, ಶಕ್ತಿ ಕೊಡು, ವಿದ್ಯಾ ಕೊಡು, ಬುದ್ಧಿ ಕೊಡು, ಒಂದಲ್ಲ ಒಂದು ರೂಪದಲ್ಲಿ ಭಗವಂತನನ್ನು ಪ್ರಾರ್ಥನೆ
ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಕೂಗ್ತಿದ್ದೀವಿ, ಕರೀತಿದ್ದೀವಿ. ಆ ಕರೆಗೆ ಅನುಸಾರವಾಗಿ ಗೀತೆ ಮಹಾವಾಕ್ಯದಂತೆ ಯಾವ ಯಾವ ಸಮಯದಲ್ಲಿ ಅಧರ್ಮ ಹೆಚ್ಚಾಗ್ತದೆಯೋ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಈ ಭೂಮಿಗೆ ಅವತರಿಸುತ್ತೇನೆ ಅಂತ ಹೇಳಿರುವಂತಹ ಭಗವಂತನ ಅಭಯ ವಾಕ್ಯದಂತೆ ಪರಮಾತ್ಮನು ಈ ಭೂಮಿಗೆ ಅವತರಿಸಿ ಈ ಸತ್ಯ ಜ್ಞಾನವನ್ನು ಕೊಡೋದಕ್ಕಾಗಿ ಈ ಭೂಮಿಗೆ ಬಂದಿದ್ದಾರೆ. ಆ 1936ನೇ ಇಸ್ವಿಯಿಂದ ಈ ಒಂದು ಸೇವಾ ಕೇಂದ್ರ ಪ್ರಾರಂಭ ಆಗಿದೆ. ಅದಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಹೇಳಲಾಗ್ತದೆ. ಈ ವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಈ ವಿದ್ಯಾಲಯದ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ 140 ದೇಶದಲ್ಲಿದ್ದಾವೆ. 8,500 ಸೇವಾ ಕೇಂದ್ರಗಳಿದ್ದಾವೆ. 9 ಲಕ್ಷ ಜನ ಇಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗದ ಅಭ್ಯಾಸ ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡ್ತಾ ಇದ್ದಾರೆ. ಈ ವಿದ್ಯಾಲಯದ ಮುಖ್ಯ ಉದ್ದೇಶ ಏನು ಅಂತಂದರೆ ಮಾನವನಿಂದ ದೇವಮಾನವ ಆಗೋದು. ಮಾನವನಿಂದ ದೇವಮಾನವ ಆಗೋದು ಅಂತಂದರೆ ನರರಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ. ಆ ರೀತಿ ದೇವತೆಗಳಂತೆ ಡ್ರೆಸ್ ಹಾಕೊಂಡ್ರೆ ನಾವು ದೇವತೆಗಳಾಗೋದಿಲ್ಲ. ಈಗ ನಾವು ದೇವತೆಗಳ ಡ್ರೆಸ್ ಹಾಕೊಂಡು ಸಿನಿಮಾದಲ್ಲಿ, ಸೀರಿಯಲ್ನಲ್ಲಿ ಪಾಠ ಮಾಡ್ತಾರೆ. ನಾವು ಅವ್ರಿಗೆ ನಮಸ್ಕಾರ ಮಾಡ್ತೀವ, ತಲೆ ಬಾಗ್ತೀವ? ಇಲ್ಲ. ಬರೀ ಆ ಚಿತ್ರ ನೋಡಿದ್ದೀವಿ, ಮೂರ್ತಿ ನೋಡಿದ್ದೀವಿ, ತಲೆ ಬಾಗಬೇಕು ಅಂತ ಮನಸ್ಸಾಗ್ತದೆ. ಯಾಕಂದರೆ ಆ ದೇವತೆಗಳಲ್ಲಿ ದೈವಿ ಗುಣಗಳು ಇತ್ತು, ಗುಣಗಳಿಂದ ಸಂಪನ್ನರಾಗಿದ್ದರು, ದೈವತ್ವ ಇತ್ತು, ಸಾತ್ವಿಕತೆ ಇತ್ತು. ಅದಕ್ಕೆ ಆ ದೇವತೆಗಳಿಗೆ ನಮನ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಹಾಗೆ ನಮ್ಮಲ್ಲಿ ಕೂಡ ದೈವಿ ಗುಣಗಳನ್ನು ಅಳವಡಿಸಿಕೊಂಡಾಗ ನಾವು ಕೂಡ ಸಾಧಾರಣ ಇರೋರು ಶ್ರೇಷ್ಠ ಆಗ್ತೀವಿ. ಈಗ ಸಾಧಾರಣ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ರು ಅಂತಂದರೆ, ಉಪಕಾರಿಯಾಗಿದ್ರು, ಎಲ್ಲರಿಗೂ ಸಹಕಾರಿಯಾಗಿದ್ರು ಅಂತಂದರೆ, ಏನ್ರಿ ನಮ್ಮ ಸಾಹೇಬರು ದೇವರಿದ್ದಂಥವ್ರಿದ್ದಾರೆ ಅಂತ, ಏನ್ರಿ ನಮ್ಮ ಆಶಾ ದೇವರಿದ್ದಂಗಿದ್ದಾರೆ ಅಂತ, ತಮ್ಮೂರೊಳಗೆ ಜನ ನೀವೆಲ್ಲರಿಗೂ ಹೆಲ್ಪ್ ಮಾಡ್ತೀರಿ ಅಂತಂದರೆ ತಮಗೆ ನೀವೇ ದೇವರಾಗಿ ಬಂದಿರುವ ನಮ್ಮ ಪಾಲಿಗೆ ಅಂತ ಅಂದಮೇಲೆ ಆ ಗುಣ ಇದ್ದಾಗ ದೇವತಾ ಅನ್ನಿಸ್ಕೊಳ್ತೀವಿ. ಆ ಗುಣ ಇಲ್ಲ ಅಂತಂದ್ರೆ ಎಷ್ಟೇ ಟಾಪ್ ವ್ಯಕ್ತಿ ಇರ್ಬೋದು, ಏನ್ರಿ ಮನುಷ್ಯತ್ವನೇ ಇಲ್ಲ ಅಂತೀವಿ, ರಾಕ್ಷಸಿದ್ದಂಗಿದ್ದಾರೆ ಅಂತೀವಿ. ಅದಕ್ಕೆ ಗುಣದ ಆಧಾರದ ಮೇಲೆ ದೇವತಾ ಆಗ್ತೀವಿ. ಆ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಶಿಕ್ಷಣವನ್ನು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ. ಹಾಗೂ ಇಲ್ಲಿ ತಿಳಿಸ್ಕೊಡೋದು ಏನು ಅಂತಂದರೆ 3 ಜಗತ್ತಿನ ಅದ್ಭುತ ಸತ್ಯಗಳು. ಒಂದು, ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಇಲ್ಲಿ ಬಂದು ಮಾಡಬೇಕಾಗಿರೋದೇನು, ನಾನು ಹೋಗುವುದು ಎಲ್ಲಿಗೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಇದ್ದೀನಿ. ಆ ಆತ್ಮಕ್ಕೆ ಯಾವುದೇ ಜಾತಿ, ಮತ, ಪಂಥ, ಧರ್ಮ, ವೇಷ, ಭಾಷೆ ಯಾವುದೂ ಭೇದ ಭಾವ ಇಲ್ಲ. ಎಲ್ಲರ ದೇಹದಲ್ಲಿ ಬೆಳಗ್ತಾ ಇರುವಂಥ ಆತ್ಮಜ್ಯೋತಿ ಒಂದೇ ಆಗಿದೆ. ನಾವೆಲ್ಲರೂ ಆತ್ಮಗಳು ಅನ್ನುವಂಥದ್ದು ಮೊದಲನೇ ಸತ್ಯ. ಆತ್ಮ ಅಜರ, ಅಮರ, ಅವಿನಾಶಿಯಾಗಿದೆ. ಈ ದೇಹರೂಪಿ ಬಟ್ಟೆಯನ್ನು ಧರಿಸಿ ಸೃಷ್ಟಿ ನಾಟಕದ ಮೇಲೆ ಬಂದಿದ್ದೀವಿ. ಈ ಪಾತ್ರ ಮುಗಿದ ಮೇಲೆ ಮತ್ತೆ ನಾವು ವಾಪಸ್ ಹೋಗಿ, ಅದಕ್ಕೆ ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ಆ ಮನೆಯಿಂದ ಇಲ್ಲಿ ಬಂದು ಈ ಡ್ರೆಸ್ ಹಾಕೊಂಡು ಪಾತ್ರ ಮಾಡ್ತಾ, ಪಾತ್ರ ಮುಗಿದ ಮೇಲೆ ಈ ಡ್ರೆಸ್ಸನ್ನು ಚೇಂಜ್ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ. ಅದಕ್ಕೆ ನಾನು ಯಾರು ಅಂತಂದರೆ ಚೈತನ್ಯ ಶಕ್ತಿ ಆತ್ಮ. ಇನ್ನೊಂದು ಎರಡನೇ ಸತ್ಯ, ಅದ್ಭುತ ಸತ್ಯ ಯಾವುದು ಅಂದರೆ ನಮ್ಮೆಲ್ಲರಿಗೂ ತಂದೆ ಇಡೀ ಜಗತ್ತು ಒಂದು, ಜಗತ್ತಿಗೆ ಮಾಲೀಕನು ಒಬ್ಬನೇ. ಆ ಒಬ್ಬ ಮಾಲೀಕನನ್ನು ಹಿಂದೂಗಳು ಶಿವ ಅಂತ ಕರೆದರು, ಕ್ರಿಶ್ಚಿಯನ್ರು ಗಾಡ್ ಅಂತ ಕರೆದರು, ಇಸ್ಲಾಂನಲ್ಲಿ ಅಲ್ಲ ಅಂತ ಕರೆದರು, ಸಿಖ್ ಧರ್ಮದಲ್ಲಿ ಓಂಕಾರ ಅಂತ ಕರೆದರು. ನಮ್ಮ ಭಾಷೆ ಯಾವುದೇ ಇರಲಿ, ಭಾವನೆ ಏನಿದೆಯಲ್ಲ ಎಲ್ಲರಲ್ಲೂ ಒಂದೇ ಇದೆ. ಅದಕ್ಕೆ ಇಡೀ ಜಗತ್ತಿಗೆ ಪರಮಾತ್ಮನು ಕೂಡ ಒಬ್ಬಾತನೇ ಇದೆ. ಹೇಗೆ ಉಸಿರಾಡಿಸೋದಕ್ಕೆ ಗಾಳಿ ಒಂದೇ ಇದೆ, ಇರೋದಕ್ಕೆ ಭೂಮಿ ಒಂದೇ ಇದೆ, ಈ ಎಲ್ಲ ತತ್ವಗಳು ಎಲ್ಲರಿಗೂ ಒಂದೇ ಇದ್ದಾಗ ಭಗವಂತನು ಕೂಡ ಎಲ್ಲರಿಗೂ ಒಬ್ಬನೇ ಇದ್ದಾರೆ. ಈ ಜಗತ್ತನ್ನು ಕಂಟ್ರೋಲ್ ಮಾಡುವಂಥ ಸುಪ್ರೀಂ ಅಥಾರಿಟಿ ಒಂದೇ ಇದೆ. ಆ ಅಥಾರಿಟಿಗೆ ನೀವು ಯಾವ ಹೆಸರಿಂದ ಬೇಕಾದರೂ ಕರಿಬೋದು. ಅದಕ್ಕೆ ಅವ್ರು ಯಾರು ಅಂದರೆ ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಇದ್ದಾರೆ. ನಾವೆಲ್ಲರೂ ಆ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಮೂರನೇ ಅದ್ಭುತ ಸತ್ಯ ಏನು ಅಂದರೆ ಪರಮಾತ್ಮ ತಿಳಿಸ್ಕೊಡ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನಾನು ಪರಮಾತ್ಮನನ್ನು ನೆನಪು ಮಾಡಿ. ನಾವು ಇವತ್ತೇನು ಬೇಕು ಅಂತ ಕೇಳ್ತಾ ಇದ್ದೀವಿ, ಆ ಎಲ್ಲ ಶಕ್ತಿಗಳ ಪ್ರಾಪ್ತಿ ಮಾಡುವಂಥವನು ಪರಮಾತ್ಮ, ಆ ಎಲ್ಲ ಶಕ್ತಿಗಳನ್ನ ಕೊಡುವಂಥವನು ಪರಮಾತ್ಮ. ಆ ಪರಮಾತ್ಮ ಹೇಗೆ ಕೊಡ್ತಾನೆ ಅಂತಂದರೆ ಅವನ ಜೊತೆಗೆ ಮನಸ್ಸು ಬುದ್ಧಿಯಿಂದ ಸಂಬಂಧವನ್ನು ಜೋಡಿಸಬೇಕು.
ಈಗ ನಿಮ್ಮ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿಬಿಟ್ಟದೆ, ಚಾರ್ಜ್ ಮಾಡಬೇಕು ಅಂತಂದರೆ ಕರೆಂಟಿಗೆ ಕನೆಕ್ಟ್ ಮಾಡ್ತೀರಿ, ಬಟನ್ ಆನ್ ಮಾಡ್ತೀರಿ, ಚಾರ್ಜ್ ಆಗ್ತದೆ, ಇಡೀ ದಿನ ಕೆಲಸ ಬರ್ತದೆ. ಹಾಗೆ ನಾವು ಆತ್ಮನ ಶಕ್ತಿಯನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಪ್ರತಿಯೊಬ್ಬರು 4 ರೂಪದ ವಿಚಾರಗಳನ್ನು ಮಾಡ್ತೀವಿ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಆ 4 ರೂಪದ ವಿಚಾರಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಇವತ್ತು ನಕಾರಾತ್ಮಕ ಮತ್ತು ವ್ಯರ್ಥ. ಆ ಕಾರಣದಿಂದ ನಾವೆಲ್ಲರೂ ನಮ್ಮ ಮನೋಬಲವನ್ನು, ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಸದಾ ಶಕ್ತಿ ದೇನ ಭಗವಾನ್ ದಾತ, ಶಕ್ತಿ ಕೊಡುವಂತಹ ದಾತ ನೀನು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಕೂಗಿದ್ದೀವಿ. ತುಮಿಗೋ ಮಾತಾ ಪಿತಾ ತುಮಿಗೋ ಅಂತ ಕೇಳಿದ್ದೀವಿ. ಅದಕ್ಕೆ ಪರಮಾತ್ಮನಿಗೆ ನಾವು ಯಾವ ಶಕ್ತಿಯನ್ನು ಕೊಡು ಅಂತ ಕೇಳ್ತಾ ಇದ್ದೀವಿ. ಆದರೆ ಯಾವ ರೂಪದಲ್ಲಿ ತಗೊಳ್ಬೇಕು ಅನ್ನುವಂಥ ತಿಳುವಳಿಕೆ ನಮ್ಗೆ ಇರಲಿಲ್ಲ. ಪರಮಾತ್ಮನೇ ಬಂದು ಆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮನ ಜೊತೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕು. ಯಾವಾಗ ಪರಮಾತ್ಮನ ಜೊತೆಗೆ ಮನಸ್ಸು ಬುದ್ಧಿಯನ್ನು ಜೋಡಿಸ್ತೀವಿ, ಅದಕ್ಕೆ ಮೆಡಿಟೇಷನ್, ಧ್ಯಾನ, ಯೋಗ ಇತ್ಯಾದಿ ಹೆಸರುಗಳಿಂದ ಕರಿತೀವಿ. 24 ಗಂಟೆ ಭಗವಂತ ನಮಗೆ ಕೊಟ್ಟಾನೆ. ಅದರಲ್ಲಿ ಅರ್ಧ ಗಂಟೆ ನಾವು ಭಗವಂತನ ನೆನಪು ಮಾಡಿದಾಗ ಆ ಪರಮಾತ್ಮನಿಂದ ನಾವು ಶಕ್ತಿಯನ್ನು ತಗೊಳ್ತೀವಿ. ಆ ಶಕ್ತಿಯಿಂದ ಇಡೀ ದಿನದ ನಮ್ಮ ಕಾರ್ಯವ್ಯವಹಾರಗಳು ಸುಗಮ ಆಗ್ತವೆ. ಶಾಂತಿ, ನೆಮ್ಮದಿ, ತೃಪ್ತಿ, ಖುಷಿ, ಸಂತೋಷ ಸಿಗ್ತದೆ. ಯಾವುದನ್ನು ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಯಾವುದನ್ನು ವ್ಯಕ್ತಿ ವಸ್ತುಗಳ ಕಡೆ ಹುಡುಕ್ತಾ ಇದ್ದೀವಿ, ಅದು ಯಾರಿಂದಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆ ಶಾಂತಿ ಸಾಗರ ಪರಮಾತ್ಮ ಒಬ್ಬನಿಂದಲೇ ಸಿಗೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ 3 ಮಹಾನ್ ಅದ್ಭುತ ಸತ್ಯದ ಪರಿಚಯವನ್ನು ಕೊಡಲಾಗ್ತದೆ ಹಾಗೂ ಅನುಭವ ಮಾಡಿಸಲಾಗ್ತದೆ. ಇದೇ ಮುಖ್ಯವಾದಂತಹ ಉದ್ದೇಶ ಈಶ್ವರೀಯ ವಿಶ್ವವಿದ್ಯಾಲಯದಿದೆ. ಆದ್ದರಿಂದ ಆತ್ಮೀಯರೇ, ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ತಾವು ಆಗಮಿಸಿದ್ದೀರಿ. ಇವತ್ತಿನ ಈ ತರಬೇತಿಯನ್ನು ಪಡೆದುಕೊಳ್ಳಿರಿ. ಈ ತರಬೇತಿ ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ತಾವೆಲ್ಲರೂ ಯಾರು ಅಂತಂದರೆ ಆಶಾಗಳು. ಆಶಾ ಅಂತಂದರೆ ನಮ್ಮೆಲ್ಲರ ಆಶೆಯನ್ನು ಪೂರ್ಣ ಮಾಡುವಂತಹ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ತಮ್ಮ ಯೂನಿಫಾರ್ಮನೇ ತಮ್ಮ ಪರಿಚಯವನ್ನು ಕೊಡ್ತದೆ. ಅಂದರೆ ಈ ಯೂನಿಫಾರ್ಮ್ ಬಣ್ಣ ಏನು ಅಂದರೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರುವಂಥದ್ದು. ಪ್ರೀತಿಯ ಸೂಚಕ ಗುಲಾಬಿ. ಎಲ್ಲರನ್ನು ಪ್ರೀತಿಯಿಂದ ಸಂಭಾಲನೆ ಮಾಡುವಂಥವ್ರು ತಾವಿದ್ದೀರಿ. ತಮಗೆ ಈ ಒಂದು ತರಬೇತಿಯನ್ನು ಕೊಟ್ಟರೆ ತಾವು ಎಷ್ಟು ಜನರ ಸಂಪರ್ಕದಲ್ಲಿ ಬರ್ತೀರಿ, ತಾವು ಪಡೆದಿರೋದನ್ನು ಎಲ್ಲರಿಗೂ ಹಂಚುತ್ತೀರಿ ಸಮಾಜದಲ್ಲಿ. ಅದಕ್ಕಾಗಿ ಆ ಒಂದು ಸೇವೆಯ ಮಾಡ್ತಾ ಇದ್ದೀರಿ ಅಂತ ಮಹತ್ವವನ್ನು ತಿಳಿದು ತಮಗೆ ಈ ತರಬೇತಿಯನ್ನು ಕೊಡುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥ ಸಹೋದರರಿಗೂ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಮುಂದಿನದಾಗಿ ಈಗ ಶೇಖರಯ್ಯ ಮಠ್ ಅಣ್ಣವರು, ಅವರು ಕೂಡ ಈಗ ಇಬ್ಬರೂ ಅತಿಥಿಗಳು ಮುಖ್ಯವಾದ ಮತ್ತೊಂದು ಕಾರ್ಯಕ್ರಮಕ್ಕೆ ತೆರಳುವವರಿದ್ದಾರೆ. ಅವರು ಕೂಡ ತಮ್ಮೆರಡು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ನಾನು ಕೇಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಹಿರಿಯ ನಾಗರಿಕರ ಆರೈಕೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ತುಂಬ ಸಂತೋಷದ ವಿಷಯ. ಯಾಕಂದರೆ ಈಗ ವೇದಿಕೆ ಮೇಲೆ ಇರ್ತಕ್ಕಂತಹ ಮತ್ತು ವೇದಿಕೆಯ ಮುಂಭಾಗದಂಥ ಎಲ್ಲರಿಗೂ ನಮಸ್ಕರಿಸಿ ನಾನು 2 ಮಾತುಗಳಿಗೆ ಇಷ್ಟಪಡ್ತಾ ಇದ್ದೀನಿ. ಇದು ಮುಂದಿನ ಕಾಲದಲ್ಲೂ ಸಹ ನಡ್ಕೊಂಡು ಬಂದಿದೆ. ಆಯುರ್ವೇದದಲ್ಲಿ 8 ಭಾಗಗಳು: ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ, ದೌಷ್ಟ್ರ, ಜರಾಋಷಯ ಅಂತ ಜರಾಕಿಸ್ ಅಂತ ಆಗಿನ ಕಾಲದಲ್ಲಿ ಸಹ ಇತ್ತು ಆಯುರ್ವೇದದಲ್ಲಿ. ಬಟ್ ಅದು ಕಾಲ ಬದಲಾವಣೆ ಆದಾಗೆಲ್ಲ ಅದು ಮರೆತು ಹೋಗಿತ್ತು. ಆದರೆ ಈಗ ಮತ್ತೆ ಪುನಃ ಅದಕ್ಕೆ ಜೀವ ಕಡೆ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಮಗುವನ್ನು ಬೆಳೆಸ್ಬೇಕಪ್ಪ ಅಂದ್ರೆ ಹಿರಿಯರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆ ಹಿರಿಯರು ಈ ಮಗು ವಯಸ್ಸಿಗೆ ಬಂದ ಮೇಲೆ ಆ ಹಿರಿಯರನ್ನು ಸರಿಯಾಗಿ ನೋಡ್ಕೊಳ್ಳೋದಲ್ಲ. ನಮ್ಮ ಕೆಲಸ ಆಗಲೇ ನಮ್ಮ DH ಅವರು ಹೇಳಿದರು, ನಾವು ನಮ್ಮ ಕರ್ತವ್ಯದಲ್ಲಿ ಮಗ್ನರಾಗಿದ್ದೀವಿ, ಟೆನ್ಷನ್ನಲ್ಲಿ ಮಗ್ನರಾಗಿದ್ದೀವಿ. ಈ ಕಡೆ ನಾವು ಬೇರೆ ಯಾವುದಕ್ಕೂ ಒತ್ತು ಕೊಡ್ತಾ ಇದ್ದೀವಿ. ಯಾವುದಕ್ಕೂ ಒತ್ತು ಕೊಡೋದ್ರಿಂದ ಹಿರಿಯರಿಗೆ ನಾವು ಗೌರವ ಕೊಡ್ತಾ ಇಲ್ಲ, ಅವರು ಸರಿಯಾಗಿ ಪಾಲನೆ ಪೋಷಣೆ ಮಾಡೋಕ್ಕೆ. ಆದ್ದರಿಂದ ಅವ್ರ ಕಡೆ ಹೆಚ್ಚು ಗಮನ ಹರಿಸ್ಬೇಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು
ಬಹಳ ಒಳ್ಳೆಯ ವಿಚಾರ. ಆದ್ದರಿಂದ ನಾವು ಬೇಡ, ನಮ್ಮ ಹಿರಿಯರು ಬಂದಿದ್ದಾರೆ ಮೌಂಟಬಾಯಿಂದ ಅವರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಾನು ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಓಂ ಶಾಂತಿ. ಈ ಒಂದು ಹಿರಿಯ ನಾಗರಿಕರ ಆರೈಕೆ ಜಾಗೃತಿ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಷಣದಲ್ಲಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅಡಿಪಾಯ ಹಾಕಿರ್ತಕ್ಕಂಥ ಈಶ್ವರಿ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ಈ ಬೃಹತ್ ಸಂಸ್ಥೆ ಮುಖ್ಯ ಸಂಚಾಲಕರಾಗಿರ್ತಕ್ಕಂಥ ನಾಗರತ್ನಾಜಿ ಅಕ್ಕನವರು ಹಾಗೂ ಎಲ್ಲ ಧರ್ಮಕುಮಾರಿಗಳಿಗೆ ಒಂದು ಸುತ್ತ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಂದಿನ ನಾಗರಿಕತೆಯ ಒಂದು ನಾಗರ ಲೋಟ ಓಡುವಂಥ ಸ್ಥಿತಿಯಲ್ಲಿ ಈ ಕಾರ್ಯಕ್ರಮಗಳು ಬಹಳ ಅವಶ್ಯ ಅಂತ ನನ್ನ ಭಾವನೆ. ನಾನು ಹಿರಿಯ ನಾಗರಿಕರ ಒಂದು ಸೇವಾ ಸಮಿತಿಯನ್ನು ಮಾಡಿಕೊಂಡು ಕೇವಲ ಹಿರಿಯರನ್ನಷ್ಟೇ ನಾವು ಸೇರಿಕೊಂಡು ನಮ್ಮ ಹಿರಿಯರ ಸಮಸ್ಯೆಗಳನ್ನು ಮಾತ್ರ ನಾವಲ್ಲೇ ಚಿಂತನ ಮಂಥನ ಮಾಡ್ತಾ ಇದ್ವಿ. ಅದರ ಪೂರಕವಾಗಿ ನಮ್ಮಲ್ಲಿ ಏನೊಂದು ಸಮಸ್ಯೆ ಬರ್ತಿತ್ತು, ಆ ಸಮಸ್ಯೆಗಳನ್ನು ಕೆಲವೊಬ್ಬರು ಹೇಳ್ತಾ ಇದ್ದರು, ಕೆಲವೊಬ್ಬರು ಹೇಳ್ತಾ ಇರಲಿಲ್ಲ. ಅದು ಏನಪ್ಪ ಅಂತಂದರೆ, ಹಿರಿಯರ ಸಮಸ್ಯೆಗಳನ್ನು ಅರಿತುಕೊಳ್ಳುವಂಥ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಹಾಗೂ ಬೇರೆ ಬೇರೆ ಬಂಧು ಬಾಂಧವರ ಒಂದು ಸಹಕಾರ ಹಾಗೆ ಇರ್ತೈತಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಅದನ್ನು ತೆರೆಮರೆಯಲ್ಲೇ ಇಟ್ಕೊಂಡು ಅದನ್ನು ಯಾರೂ ಪ್ರಕಟಗೊಳಿಸದೆ ನಮ್ಮ ಕಾರ್ಯಕ್ರಮಗಳನ್ನು ಹಿರಿಯ ನಾಗರಿಕರ ಸೇವೆ ಒಂದು ಆ ಕಾರ್ಯಚಟುವಟಿಕೆಗಳು ನಡೆಸ್ತಾ ಇದ್ದರು. ಆದರೆ ಇವತ್ತು ಆ ತೆರೆಮರೆಯಲ್ಲಿ ಇರ್ತಕ್ಕಂಥ ಒಂದು ಹಿರಿಯರ ಒಂದು ಆಸೆ ಏನು ಅರಿತುಕೊಳ್ಳುವಂಥ ಹಿರಿಯರ ಸೇವೆಯ ಒಂದು ಆಶೆ ಇದೆ ಅಂತತಿ. ಆ ಸೇವೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಅವರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವ್ರನ್ನ ಯಾವ ರೀತಿಯಾಗಿ ನಾವು ಗೌರವಿಸಬೇಕು, ಅವರು ನಮಗೆ ಯಾವ ರೀತಿಯಾಗಿ ಗೌರವಿಸಬೇಕು ಅಂತಕ್ಕಂಥ ಈ ಒಂದು ಮಹತ್ವವಾದಂಥ ಒಂದು ಏನಂದರೆ ಇದು ಕಣ್ಣಿಗೆ ಕಾಣಲಾದ ಅವ್ಯಕ್ತವಾಗಿರ್ತಕ್ಕಂಥ ಈ ಭಾವನೆಯನ್ನು ಇವತ್ತ ಈ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಈ ಬೃಹತ್ ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನನಗೆ ಬಹಳ ಸಂತೋಷ ಅನಿಸೋದ್ರ ಜೊತೆಗೆ ಅವರಿಗೆ ಎಷ್ಟು ಅಭಿನಂದನೆಗಳನ್ನು ನಾನು ಹೇಳಿದರೂ ಅದು ಆಗೋದೇ ಇಲ್ಲ. ಯಾಕಂದರೆ ಇಂಥ ಈ ಒಂದು ಸೇವೆ ಮಾಡಿಸಿಕೊಳ್ಳೋರು, ಸೇವೆ ಮಾಡುವವರು ಅವರಿಗೆ ಏನು ಒಂದು ಇದು ಅಡೆತಡೆಗಳು ಅಂತಕ್ಕಂಥದ್ದನ್ನೇ ಇವತ್ತು ತಮ್ಮ ಮುಂದೆ ಎಲ್ಲ ಹೇಳ್ತಾರೆ. ಯಾಕಂದರೆ ತಾವೆಲ್ಲ ತಾಯಿಗಳು, ಈಗ ನಾವೇನು ಹೇಳ್ತೀವಿ, ತಾಯಿಯೇ ದೇವರು ಅಂತ ಹೇಳ್ತೀವಿ. ಆದರೆ ಆ ದೇವರಿಗಿಂತಲೂ ತಾಯಿಯೇ ಶ್ರೇಷ್ಠ. ಯಾಕಂತಂದರೆ ತಾಯಿ ದೇವರಾಗ್ತಾಳ, ದೇವರು ತಾಯಿ ಆಗುವುದಿಲ್ಲ. ಹೀಗಾಗಿ ತಾವೆಲ್ಲರೂ ಇವತ್ತು ಈ ಒಂದು ಮಾತೃವಾತ್ಸಲ್ಯ ಏನಾರ, ಮಾತೃವಾತ್ಸಲ್ಯ ಈ ಎಲ್ಲ ಈ ಮಾನವ ಮತ್ತು ಸಹಸ್ರ ಎಲ್ಲ ಪ್ರಾಣಿಗಳ ಒಂದು ಸಂವೇದನೆಯನ್ನು ಅರಿತಕ್ಕಂಥ ಒಂದು ಶಕ್ತಿಯನ್ನು ಆ ಪರಮಾತ್ಮ, ಆ ಶಿವಬಾಬಾ ನಮಗೆಲ್ಲರಿಗೂ ಕೊಟ್ಟಿರ್ತಾನೆ. ಆ ಒಂದು
ಭಾವನೆಗಳನ್ನು ತಾವು ಹುಟ್ಟಿನಿಂದ ತೆಗೆದುಕೊಂಡು ಬಂದಿರ್ತೀರಿ. ಇಂಥ ಒಂದು ಸಂದರ್ಭದಲ್ಲಿ ತಾವು ಕೂಡ ಹಿರಿಯರ ಒಂದು ಮತ್ತು ಸಂವೇದನೆಯನ್ನ ಅಷ್ಟೇ ಅಲ್ಲ, ಕಿರಿಯರನ್ನು ಆರೈಕೆ ಮಾಡಿಕೊಂಡು ತಾವೇ ಇರ್ತಾರೆ. ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ತಮ್ಮ ಹೆಸರೇ ಹೇಳುವ ಹಾಗೆ ಆಶಾ ಕಾರ್ಯಕರ್ತರಾಗಿರೋದ್ರಿಂದ ಈ ಒಂದು ಆಸೆ ಏನಾಗುತ್ತಂದ್ರೆ ಈ ನಾಗರಿಕರ ಸೇವೆಗೆ ಒಂದು ಅಡಿಪಾಯವಾಗಿ ತಾವೆಲ್ಲರೂ ಇದಕ್ಕೆ ಒಂದು ಅಣಿಯಾಗಿ ತಾವು ಇಷ್ಟು ಸಂತೋಷದಿಂದ ಇಷ್ಟೆಲ್ಲ ಕೂಡಿರಲ್ಲ. ಇದು ನನಗೆ ಬಹಳ ಸಂತೋಷ ಅನಿಸ್ತೈತಿ. ಈ ಒಂದು ಹಿರಿಯ ನಾಗರಿಕರಿಗೂ ಮತ್ತು ತಮ್ಮ ಎಲ್ಲ ಒಂದು ಆಶಾ ಕಾರ್ಯಕರ್ತರಾಗಿ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿಯೂ ಕೂಡ ಇಂಥ ಆಶಾ ಭಾವನೆಗಳನ್ನು ತಾವು ನಿರ್ಮಾಣ ಮಾಡಿ ಹಿರಿಯ ನಾಗರಿಕರ ಸೇವೆ ನೆಮ್ಮದಿಯಾಗಿ ಸಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಈ ಒಂದು ಮಾತಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆಯನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಈ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು